ಅಯೋಧ್ಯೆ ರಾಮ ಜನ್ಮಭೂಮಿಯಲ್ಲೇ ನಾನಿದ್ದೀನಿ. ಇಲ್ಲಿಂದ ಗ್ರೌಂಡ್ ರಿಪೋರ್ಟ್ ಅನ್ನ ಕನ್ನಡಿಗರಿಗಾಗಿ ನಾವು ನೀಡ್ತಾ ಇದ್ದೀವಿ. ಕ್ಷಣ ಕ್ಷಣದ ಮಾಹಿತಿಯನ್ನ ನಿಮ್ಮ ತನಕ ತಲುಪಿಸುವ ಪ್ರಯತ್ನ ನಮ್ಮಿಂದ ಆಗ್ತಾ ಇದೆ. ರಾಮನೂರಿನಲ್ಲಿ ಹೆಜ್ಜೆ ಹೆಜ್ಜೆಗೂ ಸಂಭ್ರಮ ನಮಗೆ ಕಾಣೋದಕ್ಕೆ ಸಿಗ್ತಾ ಇದೆ. ಎಲ್ಲೆಲ್ಲೂ ಕೂಡ ಜೈ ಶ್ರೀರಾಮ್ ಅನ್ನುವಂತಹ ಘೋಷಣೆಗಳು, ಕೇಸರಿ ಬಾವುಟಗಳು, ಆ ಕೇಸರಿ ಬಾವುಟದ ಒಳಗಡೆ ರಾಮನ ಚಿತ್ರಗಳು ಇವತ್ತು ರಾರಾಜಿಸ್ತಾ ಇದೆ. ಅಯೋಧ್ಯೆಯ ಪ್ರತಿ ಗಲ್ಲಿ ಗಲ್ಲಿಗಳಲ್ಲೂ ಪ್ರಮುಖ ರಸ್ತೆಗಳಲ್ಲಿ ಕಾಣೋದಕ್ಕೆ ಸಿಗ್ತಾ ಇರೋದು ಐತಿಹಾಸಿಕ ಕ್ಷಣ ಕಣ್ತುಂಬಿಕೊಳ್ಳೋದಕ್ಕೆ ಸಹಸ್ರಾರು ಭಕ್ತರು ಕಾತರದಿಂದ ಕಾಯ್ತಾ ಇದ್ದಾರೆ. ಪ್ರಾಣ ಪ್ರತಿಷ್ಠಾಪನೆಯ 2ನೇ ದಿನದ ವಿಧಿವಿಧಾನಗಳು ಇವತ್ತು ಆರಂಭ ಆಗಿರೋದು. ಕೆಲವೇ ಕ್ಷಣಗಳಲ್ಲಿ ಜಲಯಾತ್ರೆ, ತೀರ್ಥಯಾತ್ರೆ ಕೂಡ ಆರಂಭ ಆಗಲಿಕ್ಕಿದೆ. ಬ್ರಾಹ್ಮಣಿ, ಬಾಟುಕ, ಸುಹಾಸಿನಿ ಪೂಜಾ, ವರ್ಧಿನಿ ಪೂಜವನ್ನ ಕೂಡ ಈಗ ನೆರವೇರಿಸಲಾಗಿದೆ. ಆಲ್ರೆಡಿ ಸರಿಯೂ ನದಿ ತಟದಲ್ಲಿ ಅಯೋಧ್ಯೆಯ ರಾಜವಂಶಸ್ಥರಿಂದ ಈ ಪೂಜಾ ವಿಧಿವಿಧಾನಗಳನ್ನ ಕೂಡ ನೆರವೇರಿಸಲಾಗಿದೆ. ದೇಗುಲದ ಆವರಣ ಪ್ರವೇಶ ಮಾಡಲಿದ್ದಾನೆ ಇವತ್ತು ರಾಮಲಲ್ಲ. ಗರ್ಭಗೃಹದಲ್ಲಿ ಪೂಜೆಯನ್ನ ಸಲ್ಲಿಸಲಿದ್ದಾರೆ ಅರ್ಚಕರ ತಂಡ. ಅಯೋಧ್ಯೆಯಲ್ಲಿ ನಿಮ್ಮ ರಿಪಬ್ಲಿಕ್ ಆಡ ಗ್ರೌಂಡ್ ರಿಪೋರ್ಟ್ ಅನ್ನ ಕನ್ನಡಿಗರಿಗಾಗಿ, ಕನ್ನಡಿಗರಿಗೋಸ್ಕರ ರಾಮನೂರಿನಿಂದ ನಿಮ್ಮ ಮುಂದೆ ಇಡುವಂತ ಪ್ರಯತ್ನ ಆಗ್ತಾ ಇದೆ. ಪ್ರತಿ ಕ್ಷಣದ ಮಾಹಿತಿ ರಾಮನೂರಿನ ಅಯೋಧ್ಯೆಯ ರಾಮ ಮಂದಿರ ಉದ್ಘಾಟನೆಗೆ ಕ್ಷಣಗಣನೆ ಪ್ರಾರಂಭ ಆಗಿರೋದು. ರಾಮನೂರಿನಲ್ಲಿ ಸಂಭ್ರಮದ ಕ್ಷಣಗಳು ಕಣ್ತುಂಬಿಕೊಳ್ಳೋದಕ್ಕೆ 2 ಕಣ್ಣುಗಳು ಸಾಲದು ಅಂತ ಅನ್ಸುತ್ತೆ. ಕಾರಣ 500 ವರ್ಷಗಳ ಸಂಘರ್ಷ, ಹೋರಾಟ ಆದ ಬಳಿಕ ಈಗ ಅಯೋಧ್ಯೆಯಲ್ಲಿ ರಾಮ ಮಂದಿರ ಉದ್ಘಾಟನೆಗೆ ಕ್ಷಣಗಣನೆ ಪ್ರಾರಂಭವಾಗಿದೆ. ಕೋಟ್ಯಾನುಕೋಟಿ ಹಿಂದೂಗಳು ಕನಸು ಕಾಣ್ತಾ ಇದ್ರು. ಆ ಕನಸು ನನಸಾಗ್ತಾ ಇರುವಂತಹ ಸುದಿನ. ಅದನ್ನ ಕಣ್ತುಂಬಿಕೊಳ್ಳೋದಕ್ಕೆ ನಾವು ಕೂಡ ಅಷ್ಟೇ ಕಾತರರಾಗಿದ್ದೀವಿ. ಈ ಸಂಭ್ರಮದ ಕ್ಷಣಗಳು ಯಾವುದು ಕೂಡ ಮಿಸ್ ಆಗಬಾರದು ಅಂತ ರಾಮನೂರಿನಿಂದ ನಿಮ್ಮ ರಿಪಬ್ಲಿಕ್ ಕನ್ನಡ ಅತಿ ದೊಡ್ಡ ತಂಡದಿಂದ ಪ್ರತಿ ಮಾಹಿತಿಯನ್ನ ಕನ್ನಡಿಗರಿಗಾಗಿ, ಕನ್ನಡಿಗರಿಗೋಸ್ಕರ ತಲುಪಿಸುವಂತಹ ಪ್ರಯತ್ನವನ್ನ ನಾವು ಮಾಡ್ತಾ ಇದ್ದೀವಿ. ಎಲ್ಲೆಲ್ಲೂ ಕೂಡ ಇವತ್ತು ರಾಮ ಜಪ ಕೇಳಿಸೋದಕ್ಕೆ ಸಿಗ್ತಾ ಇದೆ. ರಾಮನೂರಿನಲ್ಲಿ ಬರೀ ರಾಮನೂರು ಅಯೋಧ್ಯೆಗೆ ಮಾತ್ರ ಸೀಮಿತ ಆಗಿಲ್ಲ. ಇಡೀ ದೇಶಾದ್ಯಂತ ಇವತ್ತು ಜೈ ಶ್ರೀರಾಮ್ ಅನ್ನುವಂತಹ ಘೋಷಣೆಗಳು, ರಾಮನಾಮ ಜಪ ಕೇಳೋದಕ್ಕೆ ಸಿಗ್ತಾ
ಅಯೋಧ್ಯೆಯಲ್ಲಿ ರಾಮ ಮಂದಿರ ಉದ್ಘಾಟನೆಗೆ ದಿನಗಣನೆ. ರಾಮ ಮಂದಿರದ ಗರ್ಭಗುಡಿಯಲ್ಲಿ ಮೂರ್ತಿಯ ಪ್ರತಿಷ್ಠಾಪನೆಯನ್ನ ಕಣ್ತುಂಬಿಕೊಳ್ಳೋದಕ್ಕೆ ನಾವೆಲ್ಲ ಬಹಳ ಕಾತರದಿಂದ ಕಾಯ್ತಾ ಇದ್ದೀವಿ. ಆ ಮೂರ್ತಿ ಪ್ರತಿಷ್ಠಾಪನೆಯ ಪೂಜಾ ವಿಧಿವಿಧಾನಗಳು ಅಯೋಧ್ಯೆಯಲ್ಲಿ ಇವತ್ತಿನಿಂದ ಜರುಗ್ತಾ ಇರೋದನ್ನ ನಾವು ಗಮನಿಸ್ತಾ ಇದ್ವಿ. ಒಂದ್ ಕಡೆ ರಾಮಲಲ್ಲ ಮೂರ್ತಿಯ ಮೆರವಣಿಗೆ ಇವತ್ತು ಅಯೋಧ್ಯೆಯಲ್ಲಿ ಆಗುತ್ತೆ. ಅದಕ್ಕೂ ಮುನ್ನ ಸರಿಯೂ ನದಿಯ ತೀರ್ಥವನ್ನ ಕಳಶದ ಮೂಲಕ ಹೊತ್ತು ಸಾಕ್ತಾ ಇದ್ರು ಭಕ್ತಾದಿಗಳು. ಅದೆಲ್ಲ ಆದ ಬಳಿಕ ಕೆಲವೇ ಕ್ಷಣಗಳಲ್ಲಿ ರಾಮಲಲ್ಲ ಮೂರ್ತಿಯ ಮೆರವಣಿಗೆ ಕೂಡ ಆಗುತ್ತೆ. ಆ ನಂತರ ದೇಗುಲದ ಆವರಣವನ್ನ ಇವತ್ತು ಶ್ರೀರಾಮಲಲ್ಲ ಮೂರ್ತಿ ಪ್ರವೇಶವನ್ನ ಕೂಡ ಪಡೆದುಕೊಳ್ಳುತ್ತೆ. ನಾಳೆಯೇ ಶ್ರೀರಾಮಲಲ್ಲ ಮೂರ್ತಿಯ ಪ್ರತಿಷ್ಠಾಪನೆ ಆದರೂ ಕೂಡ ಪೂಜಾ ವಿಧಿವಿಧಾನಗಳೆಲ್ಲವೂ ಕೂಡ ಜನವರಿ 22ಕ್ಕೆ ರಾಮ ಮಂದಿರದ ಗರ್ಭಗುಡಿಯಲ್ಲಿ ಜರುಗೋದು. ಆ ಕ್ಷಣಕ್ಕಾಗಿ ಕೋಟ್ಯಾನುಕೋಟಿ ಹಿಂದೂಗಳು ಇವತ್ತು ಕಾತರದಿಂದ ಕಾಯ್ತಾ ಇರೋದು. ಅದೇ ರೀತಿ ಅಯೋಧ್ಯೆಯಲ್ಲಿ ಈಗ ರಾಮನೂರಿನಲ್ಲಿ ನಮಗೆ ಕಾಣೋದಕ್ಕೆ ಸಿಗ್ತಾ ಇರೋದು ರಾಮ ಮಂದಿರದ ಉದ್ಘಾಟನೆಯ ಸಂಭ್ರಮದ ಕ್ಷಣಗಳು. ಜನರಲ್ಲಿ ಎಷ್ಟು ದೊಡ್ಡ ಮಟ್ಟದ ಸಂಭ್ರಮ ಸಂತಸ ಮನೆ ಮಾಡಿದೆ ಅಂದ್ರೆ ಅದನ್ನ ಪದಗಳಲ್ಲಿ ವಿವರಣೆ ಮಾಡೋದಕ್ಕೆ ಸಾಧ್ಯ ಇಲ್ಲ ಅಂತ ಅನ್ಸುತ್ತೆ. ಅಷ್ಟು ದೊಡ್ಡ ಮಟ್ಟದಲ್ಲಿ ಜನ ತಮ್ಮ ಖುಷಿಯನ್ನ ಈ ಭಾಗದಲ್ಲಿ ವ್ಯಕ್ತಪಡಿಸ್ತಾ ಇದ್ದಾರೆ. ಮೊದಲಿನ ಅಯೋಧ್ಯೆಗೂ ಈಗಿನ ಅಯೋಧ್ಯೆಗೂ ಬಹಳ ವ್ಯತ್ಯಾಸವನ್ನ ನಾವು ಕಾಣಬಹುದಾಗುತ್ತೆ. ಒಂದ್ ಕಡೆ ರಾಮ ಮಂದಿರ ಅನ್ನುವಂತ ವಿಚಾರ ಆದ್ರೂ ಕೂಡ ಅಯೋಧ್ಯೆಗೆ ಕಾಲಿಟ್ಟ ತಕ್ಷಣ ನಿಮ್ಗೆ ಅಭಿವೃದ್ಧಿಯ ಪರ್ವ ಕಾಣೋದಕ್ಕೆ ಸಿಗುತ್ತೆ. ಯಾವುದೇ ರಸ್ತೆಗೆ ಕಾಲಿಟ್ರು, ಯಾವುದೇ ಗಲ್ಲಿಗೂ ಕಾಲಿಟ್ರು ಕೂಡ ಅಭಿವೃದ್ಧಿ ನಮಗೆ ಕಾಣೋದಕ್ಕೆ ಸಿಗುತ್ತೆ. ಬಹುತೇಕ ಜನ ಹೇಳ್ತಾ ಇರೋದು ಪ್ರಧಾನಿ ನರೇಂದ್ರ ಮೋದಿ ಅವರು ಯೋಗಿ ಆದಿತ್ಯನಾಥ್ ಅವರಿಂದಲೇ ಸಾಧ್ಯವಾಗಿದೆ ಈ ಅಭಿವೃದ್ಧಿ ಕಾರ್ಯಗಳನ್ನ ಮಾಡೋದಕ್ಕೆ ಅನ್ನುವಂತಹ ವಿಚಾರವನ್ನ ಈ ಭಾಗದ ಜನ ಬಹಳ ಸಂತಸದಿಂದ ಹೇಳ್ಕೊಳ್ತಾರೆ. ಅದೇ ರೀತಿ 500 ವರ್ಷಗಳ ಹೋರಾಟ ಇತ್ತಲ್ಲ, ಅದಕ್ಕೆ ಸಿಕ್ಕಿರುವಂತ ಅತಿ ದೊಡ್ಡ ಜಯ ನಮಗೆ. ಆ ಜಯ ಈಗ ಕಣ್ತುಂಬಿಕೊಳ್ಳೋದಕ್ಕೆ ಸಾಧ್ಯ ಆಗ್ತಾ ಇರೋದು ಜನವರಿ 22ರಂದು. ಆ ನಿಟ್ಟಿನಲ್ಲಿ ಈಗ ಕಾರ್ಯಕ್ರಮಗಳು ಅಯೋಧ್ಯೆಯಲ್ಲಿ ಜರುಗ್ತಾ ಇರೋದು. ಮಂಗಳವಾರ ಅಂದ್ರೆ ನಿನ್ನೆಯಿಂದಲೇ ಧಾರ್ಮಿಕ ವಿಧಿವಿಧಾನಗಳು ಕೂಡ ಅಯೋಧ್ಯೆಯಲ್ಲಿ ಜರುಗ್ತಾ ಇದೆ. ಇವತ್ತು 2ನೇ ದಿನದ ಪೂಜಾ ವಿಧಿವಿಧಾನಗಳು ಅಯೋಧ್ಯೆಯಲ್ಲಿ ಜರುಗ್ತಾ ಇರೋದು. ಮೂರ್ತಿ ಪ್ರತಿಷ್ಠಾಪನೆಗೆ ಕ್ಷಣಗಣನೆ ಪ್ರಾರಂಭವಾಗಿರೋದು ಕನ್ನಡಿಗರ ಮಟ್ಟಿಗೆ ಬಹಳ ಹೆಮ್ಮೆಯ ಸಂಗತಿ. ಅಂದ್ರೆ ನಮ್ಮ ಕರ್ನಾಟಕದ ಶಿಲ್ಪಿ ಕೆತ್ತಿರುವ ರಾಮಲಲ್ಲ ಬಾಲ ರಾಮಲಲ್ಲ ಗರ್ಭಗುಡಿಯಲ್ಲಿ ಪ್ರತಿಷ್ಠಾಪನೆ ಆಗುವುದು ನಮ್ಮೆಲ್ಲರಿಗೂ ಕೂಡ ಹೆಮ್ಮೆಯ ವಿಚಾರ. ರಿಪಬ್ಲಿಕನ ಮೂಲಕ ಕನ್ನಡಿಗರಿಗಾಗಿ ಕನ್ನಡದಲ್ಲಿ ರಾಮ ಜನ್ಮ ಭೂಮಿಯ ಗ್ರೌಂಡ್ ರಿಪೋರ್ಟ್ ಅನ್ನ ನಿಮ್ಮ ಮುಂದೆ ಇಡೋದಕ್ಕೆ ನಾನು ಇವತ್ತು ರಾಮ ಜನ್ಮ ಭೂಮಿಯಲ್ಲೇ ನಿಂತ್ಕೊಂಡಿದ್ದೀನಿ. ಬಹಳ ಹೆಮ್ಮೆ ಅನ್ಸುತ್ತೆ, ಮೈ ರೋಮಾಂಚನಗೊಳ್ಳುತ್ತೆ ರಾಮ ಜನ್ಮ ಭೂಮಿಗೆ ಕಾಲಿಡ್ತಾ ಇದ್ದಂತೆ. ಕಾರಣ ಎಲ್ಲೆಲ್ಲೂ ಕೂಡ ಇವತ್ತು ರಾಮ ಜಪ ಆಗ್ತಾ ಇರೋದು. ಶ್ರೀರಾಮ ಮಂದಿರ ಉದ್ಘಾಟನೆ ಆಗೋದಕ್ಕೆ ಕೌಂಟ್ ಡೌನ್ ಸ್ಟಾರ್ಟ್ ಆಗಿದೆ. ಗರ್ಭಗುಡಿಯಲ್ಲಿ ಮೂರ್ತಿ ಪ್ರತಿಷ್ಠಾಪನೆ ಆಗೋದಕ್ಕೆ ಕ್ಷಣಗಣನೆ ಪ್ರಾರಂಭವಾಗಿದೆ. ಅದನ್ನ ನಾವು ಕಣ್ತುಂಬಿಕೊಳ್ಳೋದಕ್ಕೆ ಕೋಟ್ಯಾನುಕೋಟಿ ಹಿಂದೂಗಳು ಎದುರು ನೋಡ್ತಾ ಇದ್ದೀವಿ. ರಾಮ ಜನ್ಮ ಭೂಮಿಯಲ್ಲಿ ನಿನ್ನೆಯಿಂದಲೇ ಧಾರ್ಮಿಕ ವಿಧಿವಿಧಾನಗಳು ಸಾಕ್ತಾ ಇದೆ. ಇವತ್ತು ಕಾರ್ಯಕ್ರಮಗಳು ಜರುಗೋದು. ರಾಮ ಮಂದಿರದ ಆವರಣದ ಒಳಗಡೆ ರಾಮಲಲ್ಲ ಮೂರ್ತಿ ಪ್ರವೇಶ ಪಡೆದುಕೊಳ್ಳೋದು. ಇವತ್ತು ಸರಿಯೂ ನದಿಯ ತಟದಲ್ಲಿ ನಾನು ನಿಂತ್ಕೊಂಡಿದ್ದೀನಿ. ಸರಿಯೂ ನದಿಯ ತಟದಲ್ಲಿ ಯಾಕೆ ನಿಂತಿದ್ದೀನಿ ಅಂದ್ರೆ ಇದೇ ತೀರ್ಥವನ್ನ ಹೊತ್ತು ಭಕ್ತರು ಇವತ್ತು ಸಾಕ್ತಾರೆ. ರಾಮಲಲ್ಲ ಮೆರವಣಿಗೆ ಆಗುತ್ತೆ. ನಂತರ ದೇಗುಲದ ಪ್ರವೇಶವನ್ನ ರಾಮಲಲ್ಲ ಮೂರ್ತಿ ಪಡೆದುಕೊಳ್ಳೋದು. 121 ಅರ್ಚಕರಿಂದ ಜಲಯಂತ್ರ ತೀರ್ಥ ಕಲಶ ಪೂಜೆ ನೆರವೇರಿಸಲಾಗುತ್ತೆ. 121 ಪ್ರಮುಖ ಅರ್ಚಕರು 3 ತಂಡಗಳಾಗಿ ವಿಂಗಡಣೆ ಆಗಿರೋದು. ಲಕ್ಷ್ಮೀಕಾಂತ್ ದೀಕ್ಷಿತ್, ಗಣೇಶ್ವರ ಶಾಸ್ತ್ರಿ ದ್ರಾವಿಡ ನೇತೃತ್ವದಲ್ಲಿ ಕಾರ್ಯಕ್ರಮಗಳು ಜರುಗುತ್ತೆ. ಕಂಚಿ ಕಾಮಕೋಟಿ ಪೀಠದಿಂದ ಅರ್ಚಕರನ್ನ ಕೂಡ ನೇಮಕ ಮಾಡಲಾಗಿದೆ. ಈ ಕಾರ್ಯಕ್ರಮಕ್ಕೆ ಇವತ್ತು ಅಯೋಧ್ಯೆ ಸಾಕ್ಷಿ ಆಗ್ತಾ ಇರೋದು ಶ್ರೀರಾಮಲಲ್ಲ ಮೆರವಣಿಗೆಗೆ. ಎಲ್ಲೆಲ್ಲೂ ಕೂಡ ಕೇಸರಿ ಬಾವುಟಗಳು ನಮಗೆ ಕಾಣೋದಕ್ಕೆ ಸಿಗ್ತಾ ಇದೆ. ಅಯೋಧ್ಯೆಯ ಎತ್ತ ಕಣ್ಣು ಹಾಯಿಸಿದ್ರು ಕೂಡ ನಿಮಗೆ ಅಭಿವೃದ್ಧಿ ಕಾರ್ಯಗಳು ಕಾಣೋದಕ್ಕೆ ಸಿಗುತ್ತೆ. ಮತ್ತೊಂದು ಕಡೆ ರಾಮ ಮಂದಿರ ಉದ್ಘಾಟನೆಗೆ ಇಡೀ ಜಗತ್ತೇ ಇವತ್ತು ಎದುರು ನೋಡ್ತಾ ಇರೋದು ಅಯೋಧ್ಯೆಯತ್ತ. ಕಾರಣ 500 ವರ್ಷಗಳ ಸಂಘರ್ಷವನ್ನ ಕಂಡ ಬಳಿಕ ಈಗ ಅಯೋಧ್ಯೆಯಲ್ಲಿ ಶ್ರೀರಾಮ ಮಂದಿರ ಉದ್ಘಾಟನೆಗೆ ಸಿದ್ಧವಾಗಿರೋದು. ಮಂದಿರ ಉದ್ಘಾಟನೆಗಿಂತಲೂ ಗರ್ಭಗುಡಿಯಲ್ಲಿ ಶ್ರೀರಾಮಲಲ್ಲ ಮೂರ್ತಿಯ ಪ್ರತಿಷ್ಠಾಪನೆ ಆಗೋದಕ್ಕೆ, ಆ ಕ್ಷಣವನ್ನ ಕಣ್ತುಂಬಿಕೊಳ್ಳೋದಕ್ಕೆ, ಆ ಸಂಭ್ರಮದ ಕ್ಷಣಗಳನ್ನ ಕಣ್ತುಂಬಿಕೊಳ್ಳೋದಕ್ಕೆ ನಾವು ಕೋಟ್ಯಾನುಕೋಟಿ ಹಿಂದೂಗಳು ಕಾಯ್ತಾ ಇದ್ದೀವಿ. ಅನೇಕ ಕಾರ್ಯಕ್ರಮಗಳಿದೆ. ಯಾವೆಲ್ಲ ಕಾರ್ಯಕ್ರಮಗಳು ಜರುಗುತ್ತೆ ಅಲ್ಲಿಂದಲೇ ಗ್ರೌಂಡ್ ರಿಪೋರ್ಟ್ ನೀಡುವಂತಹ ಕೆಲಸವನ್ನ ನಾವು ಮಾಡ್ತಾ ಹೋಗ್ತೀವಿ. ಅತಿ ದೊಡ್ಡ ತಂಡ ಇವತ್ತು ಅಯೋಧ್ಯೆಯಲ್ಲಿ ರಿಪಬ್ಲಿಕ್ ಕನ್ನಡ ಬೀಡು ಬಿಟ್ಟಿರೋದು. ಕಾರಣ ಕನ್ನಡಿಗರಿಗಾಗಿ
ಕನ್ನಡಿಗರಿಗೋಸ್ಕರ ಇಲ್ಲಿನ ಸುದ್ದಿಗಳನ್ನ ತಲುಪಿಸುವ ಕೆಲಸ ಆಗುತ್ತೆ. ನಾನು ಶ್ರುತಿ, ರಿಪಬ್ಲಿಕ್ ಕನ್ನಡ, ಕನ್ನಡಿಗರಿಗಾಗಿ ಅಯೋಧ್ಯೆಯಿಂದ.